ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ನೋಡೋಣ ಮಕರ ರಾಶಿ ಬಗ್ಗೆ. ಮಕರ ರಾಶಿಯವರ ಬಗ್ಗೆ ಮಾತನಾಡೋಣ. ಜ್ಯೋತಿಷ್ಯ ವಿಶ್ಲೇಷಣೆಗಳ ಪ್ರಕಾರ ಇವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ವದ ಬದಲಾವಣೆ ಆಗಲಿದೆಯಂತೆ. ಹಾಗಿದ್ರೆ ಬನ್ನಿ ಏನದು ಅಂತ ಆಳವಾಗಿ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಇದು ಸುಮ್ಮನೆ ಒಂದು ಭವಿಷ್ಯವಾಣಿಯಲ್ಲ. ಇದು ಅವರ ಜೀವನದ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಅಂದರೆ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ, ಶ್ರಮಕ್ಕೆ ಅದಕ್ಕೆಲ್ಲ ಪ್ರತಿಫಲ ಸಿಗೋ ಟೈಮ್ ಬಂದೇ ಬಿಡ್ತು ಅಂತ ಹೇಳಬಹುದು. ಮೊದಲಿಗೆ ಈ ವಿಶ್ಲೇಷಣೆ ಮಕರ ರಾಶಿಯವರ ಒಂದು ಸಾಮಾನ್ಯವಾದ ಆದರೆ ತುಂಬ ಆಳವಾದ ಭಾವನೆ ಬಗ್ಗೆ ಮಾತನಾಡುತ್ತೆ. ಅದೇನೆಂದರೆ, ಶನಿಯ ಕಾಟ, ಈ ಕಷ್ಟದ ದಿನಗಳು ಮುಗಿದು ಹೋಗಿರಬಹುದು, ಆದರೆ ಮನಸ್ಸಿಗೆ ಆದ ಗಾಯ ಇದೆಯಲ್ಲ, ಅದು ಇನ್ನೂ ಹಸಿರಾಗಿ ಇದೆ. ಹಾಗಿದ್ರೆ ಕೆಟ್ಟ ಸಮಯ ಮುಗಿದರೂ ಯಾಕೆ ಆ ನೋವು ಇನ್ನೂ ಕಾಡ್ತಾ ಇದೆ? ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಇದು ಹೇಗಪ್ಪ ಅಂದರೆ, ಒಂದು ದೊಡ್ಡ ಚಂಡಮಾರುತ ಬಂದು ಹೋದ ಹಾಗೆ. ಬಿರುಗಾಳಿ ನಿಂತು ಹೋಗಿರಬಹುದು ನಿಜ, ಆದರೆ ಅದರಿಂದಾದ ಹಾನಿಯನ್ನು ಸರಿಪಡಿಸೋಕೆ, ಎಲ್ಲವನ್ನು ಮತ್ತೆ ಮೊದಲಿನ ಹಾಗೆ ಮಾಡೋಕ್ಕೆ ಟೈಮ್ ಬೇಕೇ ಬೇಕಲ್ವಾ? ಪೂರ್ತಿಯಾಗಿ ಚೇತರಿಸಿಕೊಳ್ಳೋಕೆ ಸಮಯ ಹಿಡಿಯುತ್ತೆ ಸ್ನೇಹಿತರೆ. ಸರಿ, ಹಾಗಾದರೆ ಈ ಚೇತರಿಕೆಯ ಪ್ರಕ್ರಿಯೆ ಹೇಗಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಮೊದಲು ನಾವು ಮಕರ ರಾಶಿಯವರ ಮೂಲ ಸ್ವಭಾವವೇ ಅರ್ಥ ಮಾಡ್ಕೋಬೇಕು. ಅವರು ಒಂದು ಪರ್ವತದ ಹಾಗೆ, ಅಷ್ಟು ಸ್ಥಿರ ಮತ್ತು ಶಿಸ್ತುಬದ್ಧ ಮತ್ತು ಅಷ್ಟೇ ನಂಬಿಕೆಗೆ ಅರ್ಹರು. ಆದರೆ ಇಲ್ಲೇ ನೋಡಿ, ಇವರು ವಿರೋಧಾಭಾಸ ಇರೋದು. ಮಕರ ರಾಶಿಯವರ ಈ ಅದ್ಭುತ ಗುಣಗಳು ಇದೆಯಲ್ಲ, ಅವರ ಶಿಸ್ತು, ನಿಷ್ಠೆ, ದಯೆ ಇದೇ ಕೆಲವೊಂದು ಸಲ ಅವರಿಗೆ ಮುಳುವಾಗಿ ಬಿಡುತ್ತೆ. ಇದರಿಂದ ಇದೊಂದು ರೀತಿ ಡಬಲ್ ಎಕ್ಸ್ಟ್ಯಾಂಡ್ ಅಂತ ಹಾಗೆ ಅಂತ ಹೇಳ್ಬೋದು. ಯಾಕೆ ಹೀಗೆ ಅಂತ ನೋಡಿದರೆ, ಈ ವಿಶ್ಲೇಷಣೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತೆ. ಮಕರ ರಾಶಿಯವರು ಪದೇ ಪದೇ ನೋವನ್ನು ಅನುಭವಿಸುವುದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಅದು ಬೇರೇನೂ ಅಲ್ಲ, ಅವರು ತಮ್ಮ ಸ್ನೇಹಿತರು, ಸಂಬಂಧಿಕರ ಮೇಲೆ ಇಡೋ ಅತಿಯಾದ ನಂಬಿಕೆ ಮತ್ತು ನಿಷ್ಠೆ. ನೋಡಿ, ಈ ಸ್ಲೈಡ್ ಈ ನಿರಾಸೆಯ ಚಕ್ರವನ್ನು ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಮಕರ ರಾಶಿಯವರು ನಿಸ್ವಾರ್ಥವಾಗಿ ಸಹಾಯ ಮಾಡ್ತಾರೆ, ಆದರೆ ಸಹಾಯ ಪಡೆದವರಿಂದ ಕೃತಜ್ಞತೆ ಸಿಗೋದಿಲ್ಲ. ಅವರ ಒಳ್ಳೆಯತನವನ್ನೇ ಕೀಳಾಗಿ ಕಂಡಾಗ ಅವರಿಗೆ ತೀವ್ರ ನೋವಾಗುತ್ತೆ. ಆದರೂ ಹೃದಯ ಕರಗಿ ಮತ್ತೆ ಸಹಾಯ ಮಾಡೋಕ್ಕೆ ಹೋಗ್ತಾರೆ. ಈ ಸೈಕಲ್ ಹೀಗೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ. ಇದರ ಪರಿಣಾಮ ಏನು ಗೊತ್ತಾ? ಅವರ ಒಳಗೆ ಒಂದು ದೊಡ್ಡ ಯುದ್ಧ ಶುರುವಾಗುತ್ತೆ. ಒಂದು ಕಡೆ ನಂಬಬೇಕು ಅನ್ನೋ ಒಳ್ಳೆಯ ಮನಸ್ಸು, ಇನ್ನೊಂದು ಕಡೆ ಹಳೆ ಅನುಭವಗಳಿಂದ ಬೇಡ, ಎಚ್ಚರವಾಗಿರುವಂತ ಹೇಳೋ ಬುದ್ಧಿ. ಈ ನೋವನ್ನು ಅವರು ಹೊರಗೆ ತೋರಿಸಿಕೊಳ್ಳಲ್ಲ, ಅದಕ್ಕೇನೆ ಅವರು ಒಂಟಿತನವನ್ನು ಅನುಭವಿಸೋದು. ಸರಿ, ಇಷ್ಟೆಲ್ಲ ಆಯಿತು, ಆದರೆ ಈಗ ಒಂದು ತಿರುವು ಬರ್ತಾ ಇದೆ. ಅದೇ ಮಾರ್ಚ್ ನಂತರದ ಸಮಯ. ಹಾಗಿದ್ರೆ ಬನ್ನಿ, ಮಾರ್ಚ್ 6ರ ನಂತರ ಏನಾಗಲಿದೆ ಅಂತ ನೋಡೋಣ. ಈ ದಿನಾಂಕದ ನಂತರ ಮಕರ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಲಾಭದಾಯಕ ಅಧ್ಯಾಯ ಶುರುವಾಗುತ್ತೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ. ಈ ಮುಂದಿನ ಪ್ರಯಾಣ ಇದೆಯಲ್ಲ, ಅದೊಂದು 3 ಹಂತದ ಪ್ರಯಾಣ ಇದ್ದ ಹಾಗೆ. ಮೊದಲನೇ ದಿನ ಪಾಸಿಟಿವ್ ಎನರ್ಜಿ ಮತ್ತು ಸ್ಪಷ್ಟತೆ ಸಿಗುತ್ತೆ. 2ನೇ ಮತ್ತು 3ನೇ ದಿನ ಒಂದು ಸಣ್ಣ ಪರೀಕ್ಷೆ, ತಾಳ್ಮೆ ಮತ್ತು ವಿವೇಕವನ್ನು ಪರೀಕ್ಷೆ ಮಾಡೋ ಸಮಯ. 4ನೇ ದಿನ ಆತ್ಮವಿಶ್ವಾಸ ಮತ್ತೆ ವಾಪಸ್ ಬರುತ್ತೆ, ಒಂದು ದೊಡ್ಡ ಪ್ರಗತಿ ಕಾಣುತ್ತೆ. ಮೊದಲ ದಿನದ ಬಗ್ಗೆ ಮಾತನಾಡೋದಾದರೆ, ಅಂದು ಎದ್ದಾಗಿನಿಂದಲೇ ಒಂದು ಸಕಾರಾತ್ಮಕ ಶಕ್ತಿ ತುಂಬಿರುತ್ತೆ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಅಷ್ಟೇ ಅಲ್ಲ, ಕೆಲಸದ ಜಾಗದಲ್ಲಿ ಪ್ರಶಂಸೆ, ಹೊಸ ಜವಾಬ್ದಾರಿಗಳು ಸಿಗಬಹುದು, ಹಣಕಾಸಿನ ವಿಚಾರದಲ್ಲೂ ಲಾಭ, ಕುಟುಂಬದಲ್ಲೂ ಸಂತೋಷ. ಒಟ್ಟಿನಲ್ಲಿ ಒಂದು ಅದ್ಭುತ ಆರಂಭ ಅಂತಾನೆ ಹೇಳ್ಬೋದು. ಆದರೆ 2 ಮತ್ತು 3ನೇ ದಿನ ಒಂದು ಸಣ್ಣ ಪರೀಕ್ಷೆಯ ಸಮಯ. ಕೆಲಸದಲ್ಲಿ ಸ್ವಲ್ಪ ನಿಧಾನ ಆಗಬಹುದು, ಒತ್ತಡ ಜಾಸ್ತಿ ಅನಿಸಬಹುದು. ಈ ಟೈಮಲ್ಲಿ ಮಾತಿನ ಮೇಲೆ ಹಿಡಿತ ಇರೋದು ತುಂಬ ಮುಖ್ಯ. ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕು. ಅನಿರೀಕ್ಷಿತ ಖರ್ಚುಗಳು ಸಹ ಬರಬಹುದು. ಇದು ಕೇವಲ ಒಂದು ತಾತ್ಕಾಲಿಕ ಹಂತ. ತಾಳ್ಮೆ ತುಂಬಾ ಮುಖ್ಯ. ಆ 2 ದಿನಗಳ ಪರೀಕ್ಷೆ ಮುಗಿದ ಮೇಲೆ 4ನೇ ದಿನ ಬರುತ್ತೆ ನೋಡಿ, ಅದೇ ಪ್ರತಿಫಲದ ದಿನ. ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತೆ, ಆತ್ಮವಿಶ್ವಾಸ ವಾಪಸ್ ಬರುತ್ತೆ, ಕೆಲಸದ ಒತ್ತಡ ಕಡಿಮೆಯಾಗಿ ಮನ್ನಣೆ ಸಿಗೋ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಸುದ್ದಿ ಬರಬಹುದು. ಕುಟುಂಬದಲ್ಲೂ ಸಂತೋಷ, ಸಾಮರಸ್ಯ ನೆಲೆಸುತ್ತೆ. ಸರಿ, ಈ ಹೊಸ ಅಧ್ಯಾಯ ಶುರು ಮಾಡೋಕ್ಕೆ, ಭವಿಷ್ಯವನ್ನು ಧೈರ್ಯವಾಗಿ ಎದುರಿಸೋಕೆ ಒಂದು ಹೊಸ ರಕ್ಷಾ ಕವಚ ಬೇಕಲ್ವಾ? ಅದಕ್ಕಾಗಿಯೇ ವಿಶ್ಲೇಷಣೆ 5 ಪ್ರಮುಖ ಸೂತ್ರಗಳನ್ನು ನೀಡುತ್ತೆ. ಈ 5 ಸೂತ್ರಗಳು ಯಾವುವು? ಮೊದಲನೆಯದು, ಭೂತಕಾಲವನ್ನು ಬಿಟ್ಟುಬಿಡಿ, ನೋವು ಕೊಟ್ಟವರನ್ನು ಕ್ಷಮಿಸಿ ಮುಂದೆ ಹೋಗಿ. ಎರಡನೆಯದು, ವಿವೇಚನೆಯ ಗುರಾಣಿ,
ದಯೆ ಇರಲಿ, ಆದರೆ ಕುರುಡು ನಂಬಿಕೆ ಬೇಡ. ಮೂರನೆಯದು ಇಲ್ಲ ಅಂತ ಹೇಳುವುದನ್ನು ಕಲಿಯೋದು, ಇದು ತುಂಬ ಮುಖ್ಯ. ನಾಲ್ಕನೆಯದು ಭಾವನೆಗಳನ್ನು ಹಂಚಿಕೊಳ್ಳಿ, ನೋವನ್ನು ಮನಸ್ಸಲ್ಲೇ ಇಟ್ಕೋಬೇಡಿ. ಮತ್ತು ಐದನೆಯದು ಸ್ವಯಂ ಪ್ರೀತಿ ಮತ್ತು ತಮ್ಮ ಮೌಲ್ಯ ಮತ್ತು ತ್ಯಾಗಗಳನ್ನು ಗುರುತಿಸುವುದು. ಇದು ಕೇವಲ ಸಲಹೆಗಳಲ್ಲ, ಇದು ಜೀವನವನ್ನು ಬಲಪಡಿಸುವ ತಂತ್ರಗಳು. ಕೊನೆಯದಾಗಿ ಇಡೀ ವಿಶ್ಲೇಷಣೆ ಒಂದು ಅದ್ಭುತವಾದ ತೀರ್ಮಾನಕ್ಕೆ ಬರುತ್ತೆ. ಅದು ಮಕರ ರಾಶಿಯ ಆತ್ಮಶಕ್ತಿಯ ಪುನರ್ಜನ್ಮದ ಬಗ್ಗೆ ಇಲ್ಲಿ ಸುಂದರವಾದ ಮಾತು ಹೇಳಲಾಗಿದೆ. ಶನಿ ದಂಡಿಸಲು ಬರುವುದಿಲ್ಲ, ಆದರೆ ಕಲಿಸಲು ಬರುತ್ತಾನೆ. ಎಂದರೆ ಅನುಭವಿಸಿದ ಕಷ್ಟಗಳು, ಪರೀಕ್ಷೆಗಳು ಇದೆಯಲ್ಲ, ಅವು ಶಿಕ್ಷೆ ಅಲ್ಲ, ಅವು ಪಾಠಗಳು. ಬೆಂಕಿ ಹೇಗೆ ವಜ್ರವನ್ನು ಇನ್ನಷ್ಟು ಶುದ್ಧ ಮಾಡುತ್ತೋ ಹಾಗೆ ಈ ಕಷ್ಟಗಳು ಮಕರ ರಾಶಿಯವರನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ, ಪರಿಶುದ್ಧರನ್ನಾಗಿ ಮಾಡಿದೆ. ಹಾಗಾಗಿ ಅಗ್ನಿಯಲ್ಲಿ ಹರಳಿ ಹೊಸದಾಗಿ ರೂಪುಗೊಂಡ ಈ ಪರ್ವತ ಈಗ ಮತ್ತೆ ಎದ್ದು ನಿಲ್ತದೆ. ಹೌದು, ಈ ಬಾರಿ ಮೊದಲಿಗಿಂತಲೂ ಇನ್ನೂ ಎತ್ತರವಾಗಿ ಈ ಸ್ಫೂರ್ತಿದಾಯಕ ಯೋಚನೆಯೊಂದಿಗೆ ಭವಿಷ್ಯ ಬಗ್ಗೆ ಒಂದು ಹೊಸ ಭರವಸೆ ಮತ್ತು ಶಕ್ತಿ ಮೂಡುತ್ತಲ್ವಾ? ಅದೇ ಹೊಸದಾಗಿ ಶಕ್ತಿ ಮೂಡುತ್ತಲ್ಲ, ಹೊಸ ಶಕ್ತಿ ನಿಮ್ಮಲ್ಲಿ ಏರ್ಪಾಟಾಗುತ್ತೆ ಸ್ನೇಹಿತರೆ. ಈ 6ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಶುಭ ಫಲಗಳನ್ನು ನೀವು ಕಾಣ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಮಕರ ರಾಶಿಯವರು ತಪ್ಪದೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆಗ ಹೇಳಿದಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ, ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.